ಭಾರತ ಸರ್ಕಾರಕ್ಕೆ ಈಗ ಸಿಕ್ಕಿರುವಂಥ ಅವಕಾಶ ವಿಶ್ವಮಟ್ಟದಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಳ್ಳೋದು, ಯಾವ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಾವು ಮಟ್ಟ ಹಾಕ್ತೀವಿ ಅಂತ ಪದೇ ಪದೇ ಬೆಂಬಲವನ್ನು ಸೂಚಿಸ್ತಾ ಬಂದಿತ್ತು. ಆ ವಿಚಾರದಲ್ಲಿ ಹಾಗೂ ದೇಶದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಅವಕಾಶ, ಈ ಎರಡು ವಿಚಾರಗಳ ಸಂಬಂಧ ಇವತ್ತು ಭಾರತ ಸರ್ಕಾರ ಒಂದು ಒಳ್ಳೆಯ ಸಂದರ್ಭದಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡಬಹುದು ಅನ್ನೋದರ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಿಮಗೆ ನೀಡ್ತಾ ಹೋಗ್ತಾರೆ ನನ್ನ ಈ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂಥ ಡಾಕ್ಟರ್ DS ಶಿವರುದ್ರಪ್ಪ ಸರ್. ಈಗ ಮತ್ತೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಈಗ ಭಾರತ ಯಾವ ಹೆಜ್ಜೆಯನ್ನ ಇಟ್ಟು ವಿಶ್ವ ಮತ್ತು ಭಾರತ ಎರಡನ್ನೂ ಗೆಲ್ಲುತ್ತೆ ಸರ್? ಎಸ್ ವಿಜಯ್, ಇಲ್ಲಿ ಪ್ರಮುಖವಾಗಿ ಏನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯದ ನಂತರ ಈಗ ಇಡೀ ವಿಶ್ವ ಭಾರತ ಪಾಕ್ನತ್ತ ಕಣ್ಣಾಯ್ತಾ ಇರೋದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಪ್ರಮುಖವಾಗಿ ಎಲ್ಲಾ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಪಾಕ್ ಅನ್ನ ಏಕಾಂಗಿಯಾಗಿ ಮಾಡುವತ್ತ ಭಾರತ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಭಾರತ ತಕ್ಷಣ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನಿದೆ, ಈ ಕ್ರಮಗಳು ಇಡೀ ವಿಶ್ವ ನಾಯಕರಲ್ಲಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಯಾಕಂದ್ರೆ ಭಾರತ ಏಕಾಏಕಿ ಯುದ್ಧವನ್ನಾಗ್ಲಿ ಬೇರೆ ಇನ್ಯಾವುದೋ ರಕ್ತಸಿಕ್ತ ವಿಚಾರಗಳಿಗೆ ಮುನ್ನುಡಿಯನ್ನ ಬರೆದಿಲ್ಲ. ಅದು ರಾಜತಾಂತ್ರಿಕವಾಗಿ ಪಾಕ್ ಅನ್ನ ಹೆದರಿಸುವಂತ ಒಂದು ಕ್ರಮವನ್ನ ಕೈಗೊಂಡಿದೆ. ರಾಜತಾಂತ್ರಿಕವಾಗಿ ಏನು ಭಾರತ ದಿಟ್ಟ ನಿರ್ಧಾರವನ್ನ ಕೈಗೊಳ್ತೋ, ಈ ರಾಜತಾಂತ್ರಿಕ ನಡೆ ಎಲ್ಲೋ ಒಂದು ಕಡೆಗೆ ಪಾಕ್ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಪ್ರಮುಖವಾಗಿ ಏನಾಗಿದೆ ಅಂದ್ರೆ ಇಂಡಸ್ ನದಿಯ ನೀರನ್ನ ತಡೆ ಹಿಡಿಯುವ ಒಂದು ಇಂಡಸ್ ಒಪ್ಪಂದವನ್ನ ಅಮಾನತನ್ನು ನೀಡುವ ಭಾರತದ ಕ್ರಮ ಏನಿದೆ, ಇದು ಇಡೀ ಪಾಕಿಸ್ತಾನವನ್ನ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಇಡೀ ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿರ್ತಕ್ಕಂತಹ ಇಂಡಸ್ ನದಿಯ ನೀರನ್ನ ಒಂದು ತೊಟ್ಟು ನೀರನ್ನ ನಾವು ಬಿಡುದಿಲ್ಲ ಅಂತ ಹೇಳಿ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಪಾಕಿಗಳಲ್ಲಿಯೂ ಸಹ ಇದು ಭಾರಿ ಒಂದು ಹತಾಶ ಭಾವನೆಗೆ ನುಗ್ಗಿದಂತಾಗಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಸಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾವೇನಾದ್ರೂ ಭಾರತ ಇಂಡಸ್ ನದಿಯ ನೀರನ್ನ ಬಿಡದೆ ಹೋದ್ರೆ ನಾವು ಸೈನ್ಯವನ್ನ ನುಗ್ಗಿಸಿ ಇಂಡಸ್ ನದಿಯ ನೀರನ್ನ ನಾವು ಬಿಟ್ಕೊಳ್ತೇವೆ ಅನ್ನೋ ಒಂದು ಉದ್ಘಾಟನದ ಮಾತನ್ನ ಹೇಳಿದ್ದಾರೆ. ಅವರ ಉದ್ಘಾಟನದ ಮಾತು ಭಾರತವನ್ನ ಮತ್ತಷ್ಟು ಕೆರಳಿಸಿದೆ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಭಾರತವನ್ನ ಅವ್ರು ಯಾವ ರೀತಿಯಲ್ಲಿ ಕೆಣಕ್ಬೇಕಾಗಿತ್ತೋ ಆ ರೀತಿಯಲ್ಲಿ ಕೆಣಕ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಉದ್ಘಾಟನದಿಂದ ನಡೆದುಕೊಳ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧೋನ್ಮಾದ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಗಡಿಯಲ್ಲಿ ಈಗಾಗಲೇ ಗುಂಡಿನ ಚಕಮಕಿಗಳು ನಡೀತಾ ಇದೆ. ಪಾಕಿಸ್ತಾನದ ಸೇನೆ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸಹ ಎಲ್ಲೋ ಒಂದ್ ಕಡೆಗೆ ವಿಶ್ವದ ಗಮನವನ್ನ ಸೆಳೆದಿದೆ. ಅಂದ್ರೆ ಪಾಕ್ ಸೇನೆಯೇ ಎಲ್ಲೋ ಒಂದ್ ಕಡೆಗೆ ಭಾರತವನ್ನ ಕೆಣಕ್ತಾ ಇದೆ. ಭಾರತ ಏನಾದ್ರೂ ಇದಕ್ಕೆ ದಿಟ್ಟ ಉತ್ತರವನ್ನು ನೀಡಲು ಮುಂದಾದ್ರೆ ಪಾಕಿಸ್ತಾನವೇ ಎಲ್ಲೋ ಒಂದ್ ಕಡೆ ಸರ್ವನಾಶ ಆಗುತ್ತೆ ಒಂದು ಎಚ್ಚರಿಕೆ ಎಲ್ಲೋ ವಿಶ್ವಸಂಸ್ಥೆಗೂ ಇದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರು ಸಹ ಹೇಳಿದ್ರು, ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು, ಎರಡೂ ದೇಶಗಳು ತಾಳ್ಮೆಯಿಂದ ನಡೆದುಕೊಳ್ಳಿ, ತಾಳ್ಮೆಯಿಂದ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಸಹ ರವಾನಿಸಿದ್ರು. ಆದರೆ ಕೆಲವು ವಿಶ್ವ ನಾಯಕರು ಭಾರತ ಭಯೋತ್ಪಾದಕರ ವಿರುದ್ಧ ಕೈಗೊಳ್ತಕ್ಕಂಥ ಎಲ್ಲ ಕ್ರಮಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಭಾರತ ಭಯೋತ್ಪಾದಕರ ಹುಟ್ಟಡಗಿಸುವ ಕೆಲಸಕ್ಕೆ ಮುಂದಾಗಬೇಕು ಅನ್ನೋ ಒಂದು ಸಂದೇಶವನ್ನು ಸಹ ರವಾನಿಸಿದ್ದೇವೆ. ಈಗಾಗಲೇ ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ರಷ್ಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇಂತಹ ಎಲ್ಲ ಪ್ರಮುಖ ರಾಷ್ಟ್ರಗಳು ಸಹ ಭಾರತದ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಪಾಕಿಸ್ತಾನವನ್ನು ಇದು ಏಕಾಂಗಿಯಾಗಿಸಿದೆ ಅಂತಲೇ ನಾವು ಹೇಳಬೇಕಾಗತ್ತೆ. ಪಾಕಿಸ್ತಾನದ ನಡೆಯೂ ಸಹ ಅದೇನೋ ಸುಲಭವಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳುವಂಥ ರೀತಿಯಲ್ಲಿಲ್ಲ. ಪಾಕಿಸ್ತಾನವೂ ಸಹ ನಾನು ಸಹ ಯುದ್ಧಕ್ಕೆ ರೆಡಿ ಅನ್ನೋ ರೀತಿಯಲ್ಲಿ ಯುದ್ಧೋನ್ಮಾದವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಭಾರತದ ಸೇನಾಧಿಕಾರಿಗಳು ಎಲ್ಲೋ ಒಂದು ಕಡೆ ನಮಗೆ ಭಾರತದ ಒಂದು ನಿರ್ಧಾರಕ್ಕೆ ಭಾರತ ಕೈಗೊಳ್ತಕ್ಕಂಥ ಕಾರ್ಯಾಚರಣೆಗೆ ಬೆದರಿ ಅವರ ಕುಟುಂಬಗಳನ್ನು ವಿದೇಶಗಳಿಗೆ ಕಳಿಸ್ತಾ ಇರತಕ್ಕಂಥದ್ದನ್ನು ಸಹ ನಾವು ಗಮನಿಸ್ಬೋದು. ಇವೆಲ್ಲವನ್ನ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಭಾರತ ಸದ್ಯದ ಪರಿಸ್ಥಿತಿಯಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದೆ, ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. ಇದನ್ನೇ ಮುಂದುವರಿಸಿದ್ರೆ ಪಾಕಿಸ್ತಾನ, ಅದರಲ್ಲೂ ಇಂಡಸ್ ನದಿಯ ಒಂದು ಒಪ್ಪಂದ ಏನಿದೆ, ಇಂಡಸ್ ನದಿಯ ಒಪ್ಪಂದ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಮುಳುವಾಗಿ ಪರಿಣಮಿಸುತ್ತೆ. ಇದರ ಜೊತೆಗೆ ಪಾಕಿಸ್ತಾನ ಮೊನ್ನೆ ಕೈಗೊಂಡಂಥ ನಿರ್ಧಾರ ಏನಿದೆ, ಸಿಮ್ಲಾ ಒಪ್ಪಂದವನ್ನು ನಾವು ರದ್ದು ಮಾಡ್ತೇವೆ ಅನ್ನೋ ಒಂದು ಹೇಳಿಕೆ ಏನಿದೆ, ಇದು ಸಹ ಎಲ್ಲರಿಗೂ ಅದಕ್ಕೆ ಮುಳ್ಳಾಗಿ ಪರಿಣಮಿಸುತ್ತೆ. ಸಿಮ್ಲಾ ಒಪ್ಪಂದ ರದ್ದಾದರೆ
ಎಲ್ಲೋ ಭಾರತಕ್ಕೆ ಒಂದು ಅತ್ಯುತ್ತಮ ಅವಕಾಶ ಸಿಕ್ಕುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಇದು ಉತ್ತಮ ಅವಕಾಶ ಆಗುತ್ತೆ. ಇದರಿಂದ ಎರಡೂ ದೇಶಗಳ ನಡುವೆ ಇದುವರೆಗೆ LOCಯನ್ನು ದಾಟಿ ಸೈನ್ಯಗಳು ಹೋಗುವುದಿಲ್ಲ ಅನ್ನೋ ಒಂದು ಒಪ್ಪಂದ ಇದೆ, ಸಿಮ್ಲಾ ಒಪ್ಪಂದ. ಏನು ಈ ಸಿಮ್ಲಾ ಒಪ್ಪಂದಕ್ಕೆ ಇವರೇನಾದರೂ ಸಿಮ್ಲಾ ಒಪ್ಪಂದವನ್ನು ಮುರಿದ್ರೆ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಇದು ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಈ ಒಂದು ಹಂತದಲ್ಲಿ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಇದು ಸದಾವಕಾಶ ಸಿಕ್ತಂಗಾಗುತ್ತೆ ಭಾರತಕ್ಕೆ. ಭಾರತ ಈ ಒಂದು ನಿರ್ಧಾರವನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಸಾಧ್ಯತೆಯೂ ಹೆಚ್ಚಾಗಿದೆ. ಈಗಾಗಲೇ ಸೇನೆಗೆ ಸಂಪೂರ್ಣ ಸ್ವತಂತ್ರವನ್ನು ನೀಡಿದೆ ಭಾರತ ಸರ್ಕಾರ. ಸರ್ವಪಕ್ಷಗಳ ಸಭೆಯಲ್ಲಿಯೂ ಸಹ ಸರ್ಕಾರದ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಸರ್ವಪಕ್ಷಗಳು ಸಹ ಭಾರತ ಭಯೋತ್ಪಾದಕರ ವಿರುದ್ಧ ನಡೆಸ್ತಕ್ಕಂಥ ಎಲ್ಲ ಹೋರಾಟಗಳಿಗೂ ಸಹ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಕ್ರಮಗಳಿಗೆ ನಮ್ಮ ಬೆಂಬಲ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ ದೇಶದ ಹಿತದೃಷ್ಟಿಯಿಂದ, ದೇಶದ ಸಮಗ್ರತೆ ಕಾಪಾಡಲು, ದೇಶದ ಭದ್ರತೆ ದೃಷ್ಟಿಯಿಂದ. ಸರ್, ಈಗ ಭಾರತದ ಟಾರ್ಗೆಟ್ ಇರೋದು ಉಗ್ರವಾದವನ್ನ ಮಟ್ಟ ಹಾಕೋದು. ಬಟ್ ಈ ಉಗ್ರವಾದವನ್ನ ಮಟ್ಟ ಹಾಕುವಂತ ನೆಪ ಇಟ್ಕೊಂಡು ಭಾರತ ಅಂತಾರಾಷ್ಟ್ರೀಯ ಗಡಿ ಒಪ್ಪಂದಗಳನ್ನ ಮೀರಿದೆ ಅನ್ನುವಂತ ಸಂದೇಶವನ್ನ ಪಾಕ್ ವಿಶ್ವಮಟ್ಟದಲ್ಲಿ ಸಾರೋದಿಲ್ಲ ಅನ್ನೋದ್ರಲ್ಲಿ ಹೇಗ್ ಸಾಧ್ಯ ಸರ್? ಅದನ್ನೇ ಪಾಕ್ ಭಾರತವನ್ನ ವಿಜಯ್, ಭಾರತ ಇಲ್ಲಿ ಯಾವುದೇ ಒಪ್ಪಂದಗಳನ್ನು ಸದ್ಯಕ್ಕೆ ಮುರಿದಿಲ್ಲ. ಆದರೆ ಸಿಂಧ್ ನದಿಯ ಏನು ಇಂಡಸ್ ನದಿಯ ಒಪ್ಪಂದ ಏನಿದೆ, ಆ ಸಿಂಧ್ ಪ್ರಾಂತ್ಯದ ಹೋಗ್ತಕ್ಕಂಥ ನದಿಗಳ ನೀರಿನ ಒಪ್ಪಂದ ಏನಿದೆ, ಅದಕ್ಕೆ ಮಾತ್ರ ನಾವು ತಾತ್ಕಾಲಿಕವಾಗಿ ಅದನ್ನು ಅಮಾನತ್ನಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಇದು ಅಮಾನತ್ನಲ್ಲಿ ಇಡಿದಂದ್ರೆ ಯಾವಾಗ ಬೇಕಾದರೂ ಅದು ವಾಪಸ್ ಅಮಾನತನ್ನು ವಾಪಸ್ ತಗೊಳ್ಬೋದು. ರದ್ದು ಮಾಡಿಲ್ಲ ಒಪ್ಪಂದವನ್ನು, ಅಮಾನತ್ತಿನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಭಾರತ. ಈಗ ಅಟಾರಿ ಗಡಿ ಇರ್ಬೋದು, ವಾಘಾ ಗಡಿ ಇರ್ಬೋದು, ತಮ್ಮ ಗಡಿಯನ್ನು ನಾನು ಭದ್ರಪಡಿಸ್ಕೊಳ್ತಾ ಇದ್ದೇನೆ, ನಾನೇನು ಪಾಕಿಸ್ತಾನದೊಳಗೆ ಹೋಗಿಲ್ಲ, ನನ್ನ ಗಡಿಯನ್ನು ನಾನು ಭದ್ರಪಡಿಸ್ಕೊಳ್ತಾ ಇದ್ದೀನಿ ಹೇಳಿ ಅಟಾರ ಗಡಿಯನ್ನು ಆಗಲಿ ವಾಘಾ ಗಡಿಯನ್ನಾಗಲಿ ಮುಚ್ಚಿದ್ದಾರೆ. ಆದರೆ ಪಾಕಿಸ್ತಾನ ಯಾವ ನಿರ್ಧಾರವನ್ನು ಕೈಗೊಳ್ತು? ಪಾಕಿಸ್ತಾನ ಸಿಮ್ಲಾ ಒಪ್ಪಂದವನ್ನೇ ರದ್ದು ಮಾಡ್ತು. ಅಂದರೆ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತ ಹೇಳ್ತು. ಸಿಮ್ಲಾ ಒಪ್ಪಂದ ಇನ್ನು 1940ರಲ್ಲೇ ಆಗಿರುವಂಥ ಈ ಒಪ್ಪಂದದಲ್ಲಿ ಏನಿತ್ತು ಅಂದರೆ, ಎರಡೂ ದೇಶಗಳ ಸೇನೆಗಳು LOCಯನ್ನು ದಾಟಿ ಯಾವುದೇ ಕಾರ್ಯಾಚರಣೆಯನ್ನು ಮಾಡಬಾರ್ದು ಅಂತಕ್ಕಂಥ ಒಪ್ಪಂದ ಆಗಿತ್ತು. ಆದರೆ ತನ್ನ ಕಾಲ ಮೇಲೆ ತನ್ನ ಕಲ್ಲನ್ನು ಹಾಕೊಂಡಿದೆ ಪಾಕಿಸ್ತಾನ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡುವ ಮೂಲಕ ಪಾಕಿಸ್ತಾನ ಒಂದು ರೀತಿಯಲ್ಲಿ ತನ್ನ ಗಡಿಯೊಳಗೆ ಭಾರತ ಸೇನೆ ನುಗ್ಬೋದು ಅಥವಾ ನಾನು ಭಾರತದ ಗಡಿಯೊಳಗೆ ನುಗ್ಬೋದು ಅನ್ನೋ ಒಂದು ಸಂದೇಶವನ್ನು ರವಾನಿಸಿದೆ. ಇದು ಎಲ್ಲ ಒಂದು ಕಡೆಗೆ ಎರಡೂ ರಾಷ್ಟ್ರಗಳ ದೃಷ್ಟಿಯಿಂದ ಇದು ಯಾರಿಗೂ ಒಳ್ಳೆಯದಲ್ಲ. ಈ ಒಂದು ಒಪ್ಪಂದವನ್ನು ಮುರಿದಿರ್ತಕ್ಕಂಥದ್ದು ಪಾಕಿಸ್ತಾನವೇ. ಇದು ವಿಶ್ವ ನಾಯಕರು ಸಹ ಗಮನಿಸ್ತಾ ಇದ್ದಾರೆ, ವಿಶ್ವದ ರಾಷ್ಟ್ರಗಳು ಸಹ ಗಮನಿಸಿದ್ದಾರೆ. ಎಲ್ಲ ನಿಮಗೆ ಬ್ರಿಕ್ಸ್ ಶೃಂಗಸಭೆ ಇರ್ಬೋದು ಅಥವಾ ಸಾರ್ಕ್ ಶೃಂಗಸಭೆ ಇರ್ಬೋದು, ಎಲ್ಲ ಯಾವುದೇ ವಿಶ್ವಸಂಸ್ಥೆ ಸರ್ವ ಸದಸ್ಯರ ಸಭೆಯಲ್ಲಿರ್ಬೋದು, ಯಾವುದೇ ರಾಷ್ಟ್ರಗಳಲ್ಲಾಗಿರಲಿ, ಈ ರಾಷ್ಟ್ರಗಳಲ್ಲಿ ಹೋದಂಥ ಸಮಾವೇಶಗಳಲ್ಲಿ ನಮ್ಮ ದೇಶದ ನಾಯಕರುಗಳು ಹೇಳಿರ್ತಕ್ಕಂಥದ್ದು ಒಂದೇ ಮಾತು ಏನಂತಂದ್ರೆ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ, ಎಲ್ಲ ರಾಷ್ಟ್ರಗಳು ನಮಗೆ ಬೆಂಬಲವನ್ನು ಕೊಡಬೇಕು, ಭಯೋತ್ಪಾದನೆಯನ್ನ ಯಾರೂ ಸಹಿಸ್ಕೊಳ್ಬಾರ್ದು ಅಂತೇಳಿ. ಆದರೆ ಇಲ್ಲಿ ಭಾರತ ಈಗ ಹೇಳಿರ್ತಕ್ಕಂಥದ್ದು ಅದೇನೆ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತೀವಿ, ಪಾಕಿಸ್ತಾನದ ವಿರುದ್ಧ ಅಲ್ಲ ಅಂತ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರ ಜಗಜ್ಜಾಹೀರಾಗಿದೆ. ಈಗಾಗಲೇ ಪಾಕಿಸ್ತಾನದ ಸಚಿವರುಗಳೇ ಅದನ್ನು ಹೇಳ್ಕೊಂಡಿದ್ದಾರೆ. ಹೌದು, ನಮ್ಮ ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡಿ ಎಲ್ಲೋ ಒಂದು ಕಡೆಗೆ ತಪ್ಪನ್ನು ಮಾಡ್ದೋ, ಇದಾಗಬಾರ್ದಾಗಿತ್ತು ಅಂತ ಹೇಳಿ ಪಾಕಿಸ್ತಾನದ ಸಚಿವರು ಹೇಳ್ಕೊಂಡಿದ್ದಾರೆ. ಅಂದರೆ ಪಾಕಿಸ್ತಾನ ಉಂಬುತನಕ್ಕೆ ಬಿದ್ದಿದೆ ಅಂತಲೇ ಹೇಳ್ಬೋದು. ತನ್ನ ಎಲ್ಲೋ ಈಗೋ ಪ್ರಾಬ್ಲಮ್ನಿಂದ ಅದು ಈಗ ಭಾರತದ ವಿರುದ್ಧ ತನ್ನ ಪ್ರಜೆಗಳನ್ನು ಮೆಚ್ಚಿಸಲು ನಾನು ಭಾರತದ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಅಲ್ಲಿನ ರಾಜಕಾರಣಿಗಳು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಪಾಕಿಸ್ತಾನದಿಂದಲೇ ಮೊದಲ ತಪ್ಪು. ಹೀಗಾಗಿ ವಿಶ್ವ ನಾಯಕರಿಗೆ ಇದು ಗೊತ್ತಿದೆ. ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನ ಸದ್ಯದ ಪರಿಸ್ಥಿತಿಯಲ್ಲಿ ಏಕಾಂಗಿಯಾಗಿದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಚೀನಾ ದೇಶವೂ ಸಹ ಪಾಕಿಸ್ತಾನಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನೇರವಾಗಿ ಬೆಂಬಲ ನೀಡ್ತೀನಿ ಅಂತ ಎಲ್ಲಿಯೂ ಸಹ ಹೇಳಿಕೆಯನ್ನು ನೀಡಿಲ್ಲ. ಈಗಾಗಲೇ ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ರಷ್ಯಾ ಇರ್ಬೋದು, ಈ ಎಲ್ಲ ಪ್ರಮುಖ ರಾಷ್ಟ್ರಗಳು ಸಹ ಭಾರತದ ಬೆಂಬಲಕ್ಕೆ ನಿಂತಿರೋದನ್ನು ನಾವು ಗಮನಿಸ್ಬೋದು. ಭಾರತ ಭಯೋತ್ಪಾದಕರ ವಿರುದ್ಧ ನಡೆಸ್ತಕ್ಕಂಥ ಎಲ್ಲ ಕಾರ್ಯಾಚರಣೆಗೂ ನಾವು ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ, ಯಾವುದೇ ದಿಟ್ಟ ಕ್ರಮ ಕೈಗೊಂಡ್ರು ನಾವು ಅದಕ್ಕೆ ಬೆನ್ನೆಲುಬಾಗಿರ್ತೇವೆ ಅಂತಕ್ಕಂಥ ಮಾತನ್ನ ನಾಯಕರಿಗಾಗಲೇ ಹೇಳಿದ್ದಾರೆ. ವಿಜಯ್, ಭಾರತ ಏನು G20 ಶೃಂಗಸಭೆ ಆಗಿರ್ಬೋದು ಅಥವಾ ಇತರೆ ನೀವು ಹೇಳಿದಂತ ಶೃಂಗಸಭೆಗಳಲ್ಲಿ ಹಲವಾರು ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡಿಕೊಂಡಿದೆ.
ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳನ್ನ ಮಟ್ಟ ಹಾಕೋದಿಕ್ಕೆ ಪರಸ್ಪರ ರಾಷ್ಟ್ರಗಳು ಒಕ್ಕೋರಲವಾಗಿ ಹೋರಾಟ ಮಾಡಬೇಕು ಅಂತ. ಬಟ್ ಇವತ್ತು ನಾವು ಈ ಭಯೋತ್ಪಾದನಾ ಚಟುವಟಿಕೆಯನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಪಾಕ್ ಗಡಿಯನ್ನ ಪ್ರವೇಶ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಪಾಕ್ ನೆಲದಲ್ಲೇ ಅಡಗಿ ಕೂತಿರೋದು ಈ ಭಯೋತ್ಪಾದಕರ ತಾಣಗಳು. ಈ ಕಾರಣಕ್ಕಾಗಿ ಆ ಒಪ್ಪಂದದ ಅನುಸಾರ ಈಗ ನಾವು ಪಾಕ್ ಗಡಿಯನ್ನ ದಾಟ್ತಾ ಇದ್ದೀವಿ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಅಂದಾಗ, ಈ ಶೃಂಗಸಭೆಗಳ ಒಪ್ಪಂದದ ಅನುಸಾರ ಯಾವೆಲ್ಲ ರಾಷ್ಟ್ರಗಳು ಭಯೋತ್ಪಾದನಾ ಮಟ್ಟ ಹಾಕೋದಕ್ಕೆ ಭಾರತದ ಜೊತೆ ಅಥವಾ ಇನ್ನುಳಿದ ಯಾವುದೇ ರಾಷ್ಟ್ರಗಳು ಹೋರಾಟ ಮಾಡಿದಾಗ ಜೊತೆಗೆ ಬರ್ತೀವಿ ಅಂತ ಹೇಳಿದಾರಲ್ಲ, ಆ ರೀತಿ ಬರೋದಕ್ಕೆ ಸಾಧ್ಯ ಇದೆಯಾ? ಒಂದು ದೇಶದ ಗಡಿಯನ್ನ ದಾಟಿ ಹೋಗಿ ನಾವೀಗ ಯುದ್ಧ ಮಾಡಬೇಕಾಗುತ್ತೆ ಭಯೋತ್ಪಾದನವನ್ನ ಮಟ್ಟ ಹಾಕೋದಕ್ಕೆ. ಸೊ ಹಾಗಾಗಿ ಆ ದೇಶಗಳ ಒಂದಷ್ಟು ಒಪ್ಪಂದಗಳಿರುತ್ತಲ್ಲ ಸರ್, ಅದನ್ನ ಮೀರಿ ಬರ್ತಾವ ಅಂತ? ಖಂಡಿತ ವಿಜಯ್, ಇಲ್ಲೇನಾಗಿದೆ, ಈಗಾಗಲೇ ನಾವು ಏನು ಪುಲ್ವಾಮಾ ದಾಳಿಯ ನಂತರ ಏರ್ ಸ್ಟ್ರೈಕ್ ಮಾಡಿದ್ದನ್ನು ನೋಡಿದೀವಿ. ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಭಯೋತ್ಪಾದಕ ಶಿಬಿರಗಳನ್ನ ಸರ್ವನಾಶ ಮಾಡಿದ್ದನ್ನು ನೋಡಿದೀವಿ. ಆ ಸಂದರ್ಭದಲ್ಲಿ ಯಾವುದೇ ವಿಶ್ವ ರಾಷ್ಟ್ರಗಳು ಭಾರತದ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಭಾರತ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಭಯೋತ್ಪಾದನೆ ಎಂಬುದು ಜಾಗತಿಕ ಒಂದು ಪಿಡುಗಾಗಿದೆ. ಈ ಜಾಗತಿಕವಾಗಿರ್ತಕ್ಕಂಥ ಪಿಡುಗನ್ನ ತೊಡೆದು ಹಾಕಲು ಯಾವುದೇ ದೇಶ ಯಾವುದೇ ದಿಟ್ಟ ನಿರ್ಧಾರವನ್ನು ಕೈಗೊಂಡ್ರು ಇಂಥ G20 ಶೃಂಗಸಭೆ ಶೃಂಗ ರಾಷ್ಟ್ರಗಳಿರ್ಬೋದು, ಬ್ರಿಕ್ಸ್ ರಾಷ್ಟ್ರಗಳಿರ್ಬೋದು ಅಥವಾ ಸಾರ್ಕ್ ರಾಷ್ಟ್ರಗಳಿರ್ಬೋದು, ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಪಡಿಸ್ತವೆ. ಇಲ್ಲಿ ಪ್ರಮುಖ ಪಾಕಿಸ್ತಾನವನ್ನು ಹೊರತುಪಡಿಸಿ ಇನ್ನುಳಿದ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ಈ ಒಂದು ಕಾರ್ಯಾಚರಣೆಯಲ್ಲಿ ಬೆನ್ನೆಲುಬಾಗಿ ನಿಲ್ಲುವುದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಇಸ್ರೇಲ್ ಹೇಳಿದೆ, ಏನು ಹಮಾಸ್ ಉಗ್ರರ ರೀತಿಯಲ್ಲಿ ಏನು ಪಹಲ್ಗಾಮ್ ಉಗ್ರರು ದುಷ್ಕೃತ್ಯವನ್ನು ಎಸಗಿದ್ದಾರೆ, ಇವರು ಹಮಾಸ್ ಉಗ್ರರಿಂದ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಭಾರತಕ್ಕೆ ನಾವು ಯಾವುದೇ ರೀತಿಯಲ್ಲಾದರೂ ನಾವು ಸಹ ಬೆಂಬಲವನ್ನು ನೀಡ್ತೇವೆ ಅಂತೇಳಿ ಈಗ ಇಸ್ರೇಲ್ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿದೆ. ಜೊತೆಗೆ ಏನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹ ಭಾರತ ಕೈಗೊಳ್ತಕ್ಕಂತಹ ಕಾರ್ಯಾಚರಣೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆಯೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸಹ ನಮ್ಮ ಬೆಂಬಲವು ಭಾರತಕ್ಕಿದೆ, ಭಾರತ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಲಿ, ಜಾಗತಿಕವಾಗಿ ಪಿಡುಗಾಗಿರ್ತಕ್ಕಂತಹ ಈ ಒಂದು ಪಿಡುಗನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಎಲ್ಲ ರಾಷ್ಟ್ರಗಳು ಅಂತ ಹೇಳಿ ಈಗಾಗಲೇ ಪಣ ತೊಟ್ಟಿವೆ. ಈ ಕಾರಣಕ್ಕಾಗಿ ಭಾರತ ಈ ಭಯೋತ್ಪಾದಕರ ವಿರುದ್ಧ ಕೈಗೊಳ್ತಕ್ಕಂತಹ ಕಾರ್ಯಾಚರಣೆಗೆ ಎಲ್ಲ ವಿಶ್ವ ನಾಯಕರುಗಳು ಸಂಪೂರ್ಣ ಬೆಂಬಲ ಸಿಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಚೀನಾ ಅದರಲ್ಲಿ ಮೌನ ತಾಳಬಹುದು, ಚೀನಾ ತಟಸ್ಥವಾಗಿ ಉಳಿಬಹುದು. ಆದರೆ ಚೀನಾವೂ ಸಹ ಭಯೋತ್ಪಾದಕರ ವಿರುದ್ಧ ನೀವು ಹೋರಾಟ ಮಾಡಬೇಡಿ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಚೀನಾ ಈಗ ಪಾಕಿಸ್ತಾನದ ಗಡಿಯೊಳಗೆ ಹೋಗಿ ನಾವು ಯುದ್ಧವನ್ನು ಮಾಡಬೇಕಾಗಿಲ್ಲ. ಈಗಾಗಲೇ ನಾವು ಪುಲ್ವಾಮಾ ಘಟನೆಯ ನಂತರ ನಡೆದಂಥ ಉರಿ ಏರ್ ಸ್ಟ್ರೈಕ್ ಇರ್ಬೋದು, ಮತ್ತು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಈಗ ಈ ಒಂದು ಘಟನೆಗಳನ್ನು ನಾವು ನೋಡ್ಬೋದು. ಸರ್ಜಿಕಲ್ ಸ್ಟ್ರೈಕ್ ಆದಾಗಲಿ, ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಾಗಲಿ ವಿಶ್ವದ ಯಾವ ನಾಯಕರು ಸಹ ಭಾರತವನ್ನು ಪ್ರಶ್ನೆ ಮಾಡಿಲ್ಲ. ಅದೇ ರೀತಿ ಈಗಲೂ ಸಹ ಭಾರತ ನೇರವಾಗಿ ಪಾಕಿಸ್ತಾನದ ಜೊತೆ ಯುದ್ಧವನ್ನು ಮಾಡದೇ ಇದ್ರೂ ಸಹ ಏನು ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಭಯೋತ್ಪಾದಕರ ಶಿಬಿರಗಳನ್ನು ಗುರುತಿಸಿ ಈಗಾಗಲೇ ಉಪಗ್ರಹಗಳ ಮೂಲಕ 42 ಭಯೋತ್ಪಾದಕ ಶಿಬಿರಗಳನ್ನು ಭಾರತ ಗುರುತಿಸಿದೆ. ಆ ಗುರುತಿಸಿರ್ತಕ್ಕಂತಹ ಭಯೋತ್ಪಾದಕ ಶಿಬಿರಗಳ ಮೇಲೆ ನೇರವಾಗಿ ದಾಳಿಯನ್ನು ಮಾಡಿ ಏನು ಆ ಶಿಬಿರಗಳನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯೂ ಸಹ ಈಗಿದೆ. ಆದರೆ ಭಾರತ ಪಾಕಿಸ್ತಾನದ ನಡುವೆ ಭಾರತ ಪಾಕಿಸ್ತಾನ ಸೇನೆಗಳು ನೇರವಾಗಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಏನು ಮಾಡ್ತವೆ ಅಂತ ಏನು ಸದ್ಯಕ್ಕಿಲ್ಲ. ಆದರೆ ಈಗ ಗಡಿಯೊಳಗೆ ಉದ್ವಿಗ್ನ ವಾತಾವರಣ ಇರ್ತಕ್ಕಂಥದ್ದು ಸತ್ಯ. ಏನು ಪಾಕಿಸ್ತಾನ ಸೇನೆ ಅಪ್ರಚೋದಿತವಾಗಿ ಈಗಾಗಲೇ ಗುಂಡಿನ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೈನಿಕರು ಸಹ ಉತ್ತರವನ್ನು ನೀಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕಳೆದ 2 ದಿನಗಳಿಂದಲೂ ಈ ಒಂದು ಘಟನೆ ನಡೀತಲೇ ಇದೆ. ಆದರೂ ಸಹ ಭಾರತ ಮತ್ತು ಪಾಕಿಸ್ತಾನ ಈ ಹಂತದಲ್ಲಿ ತಾಳ್ಮೆಯಿಂದ ನಡ್ಕೊಳ್ಬೇಕು ಅಂತೇಳಿ ವಿಶ್ವ ನಾಯಕರು ಸಹ ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರು ಹೇಳಿದ್ದಾರೆ, ತಾಳ್ಮೆಯಿಂದ 2 ದೇಶಗಳು ವರ್ತಿಸಬೇಕು, ಇದು ಯಾವುದೇ ರೀತಿಯ ತಾಳ್ಮೆ ಕಳೆದುಕೊಳ್ಳದಂತೆ 2 ರಾಷ್ಟ್ರಗಳ ನಡುವಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 2 ರಾಷ್ಟ್ರಗಳ ನಾಗರಿಕರು ಸಹ ಈ ಒಂದು ಸಂದರ್ಭದಲ್ಲಿ ಭಯೋತ್ಪಾದಕರನ್ನ ನಾಶ ಮಾಡಿ, ಆದರೆ ಯುದ್ಧ ಬೇಡ ಅಂತಕ್ಕಂಥ ಸಂದೇಶಗಳನ್ನು ಸಹ ರವಾನಿಸ್ತಾ ಇದ್ದಾರೆ.
ಆದರೆ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಎಲ್ಲ ಬಹುತೇಕ ರಾಷ್ಟ್ರಗಳು ಈ ಒಂದು ಭಯೋತ್ಪಾದಕರ ವಿರುದ್ಧ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾವೆ. ಈಗಾಗಲೇ ಭಾರತವು ಸಹ ಅದೇ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಭಯೋತ್ಪಾದಕ ಶಿಬಿರಗಳನ್ನು ಗುರುತಿಸೋದು, ಆ ಭಯೋತ್ಪಾದಕ ಶಿಬಿರಗಳ ಮೇಲೆ ನೇರವಾಗಿ ದಾಳಿಯನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಮಾಡಿ ಭಯೋತ್ಪಾದಕರನ್ನ ಸರ್ವನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಭಾರತೀಯ ಸೇನೆಯು ಸಹ ಮುಂದಾಗಿದೆ. ಸರ್, ಒಂದ್ ಕಡೆ ಯುದ್ಧ ತಂತ್ರಗಾರಿಕೆಗಳನ್ನ ಎಣಿಬೇಕಾದ್ರೆ ಇತಿಹಾಸವನ್ನ ಮರೆಯೋದು ಬಹಳ ಬೇಜವಾಬ್ದಾರಿತನ ಆಗ್ಬಿಡುತ್ತೆ ಸರ್. 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಏನು ಯುದ್ಧ ಆಗತ್ತೆ, ಆ ಯುದ್ಧದ ಸಂದರ್ಭದಲ್ಲಿ ಭಾರತ ಸಾಕಷ್ಟು ಸೈನಿಕರನ್ನ ಕಳ್ಕೋಬೇಕಾಗತ್ತೆ, ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಕಳ್ಕೊಳ್ಬೇಕಾಗತ್ತೆ. ಬಟ್ ಆನ್ ದ ಸೇಮ್ ಟೈಮ್ ಅಲ್ಲಿ ಭಾರತ ಆಗ್ಲೇ ಯುದ್ಧ ಮಾಡಿ ಆಲ್ರೆಡಿ ಸೇನೆ ಸ್ವಲ್ಪ ಮಟ್ಟಿಗೆ ಯುದ್ಧ ಆದಾಗ ಕುಗ್ಗುತ್ತೆ ಸರ್, ಅಂದ್ರೆ ಕಡಿಮೆ ಆಗುತ್ತೆ, ಯುದ್ಧದ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಮತ್ತೆ ಫೈಟ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನೇ ಸರಿಯಾದ ಸಮಯ ಅಂತ ಬಳಸ್ಕೊಂಡಂತ ಪಾಕಿಸ್ತಾನ ಅವತ್ತು ಭಾರತದ ಮೇಲೆ ಮತ್ತೆ ಯುದ್ಧ ಸಾರಿ ಬರುತ್ತೆ. ಸೊ ಇದೇ ರೀತಿಯಾಗಿ ಈಗ ನಾವು ಪಾಕಿಸ್ತಾನದ ಮೇಲೆ ಹೋಗಿ ಯುದ್ಧ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಇದೇ ಒಂದು ಸಮಯ ಅಂತ ಚೀನಾ ಏನಾದ್ರೂ ಕಾಲ್ ಕೇರ್ಕೊಂಡು ಬರೋ ಸಾಧ್ಯತೆಗಳು ಇರುತ್ತಾ ಸರ್? ಈ ವಿಚಾರದಲ್ಲಿ ಭಾರತ ಯಾವ ರೀತಿ ಎಚ್ಚರಿಕೆ ಹೆಜ್ಜೆನ ಇಡಬಹುದು ಅಂತೀರಿ? ಖಂಡಿತ ವಿಜಯ್. ಆದರೆ ಈ ಒಂದು ವಿಚಾರದಲ್ಲಿ ಈಗೇನು ಇವತ್ತಿನ ಪರಿಸ್ಥಿತಿ ಇದೆ, ಈ ಪರಿಸ್ಥಿತಿಯಲ್ಲಿ ಚೀನಾ ಭಾರತದ ವಿರುದ್ಧ ಯಾವುದೇ ರೀತಿಯ ಯುದ್ಧ ಸಾರುವ ಸಾಧ್ಯತೆಗಳು ಕಡಿಮೆ. ಯಾಕೆಂದರೆ ಚೀನಾ ಮತ್ತು ಭಾರತದ ನಡುವೆ ಯಾವುದೇ ಗಡಿಯಲ್ಲಿ ಸ್ವಲ್ಪ ಮಟ್ಟಿನ ಉದ್ವಿಗ್ನತೆ ಇದ್ದರೂ ಸಹ ಆದರೆ ದೊಡ್ಡ ಮಟ್ಟದ ವೈಷಮ್ಯ ಏನಿಲ್ಲ. ಎರಡು ದೇಶಗಳ ನಡುವಿನ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ವಿಚಾರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ನಡುವೆ ಒಂದು ರೀತಿಯಲ್ಲಿ ಸಂಬಂಧ, ವ್ಯಾಪಾರ ವಹಿವಾಟಿನಲ್ಲಿ, ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟಿನಲ್ಲಿ ಅನ್ಯೋನ್ಯ ಬಾಂಧವ್ಯ ಇದೆ. ಅಕಸ್ಮಾತ್ ಈ ಪಾಕಿಸ್ತಾನದ ಮಾತನ್ನು ಕೇಳಿ ಚೀನಾ ಯುದ್ಧಕ್ಕೆ ಬರುತ್ತೆ ಅನ್ನೋದಾದರೆ, ಅಥವಾ ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಚೀನಾ ಯುದ್ಧಕ್ಕೆ ಬರುತ್ತೆ ಅನ್ನೋದಾದರೆ, ಅದೆಲ್ಲೋ ಒಂದು ಕಡೆಗೆ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು. ಯಾಕಂದರೆ ವಿಶ್ವದಲ್ಲಿ ಈಗಾಗಲೇ ಬಣಗಳು ಉಂಟಾಗಿದೆ. ಅಂದರೆ ಅಮೆರಿಕ ಚೀನಾದ ವಿರುದ್ಧ ಈಗಾಗಲೇ ಕೆಂಡ ಕಾರ್ತಾ ಇದೆ. ಈ ಹಂತದಲ್ಲಿ ಚೀನಾ ಅಂತಹ ದುರ್ಬುದ್ಧಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದು ಕಂಡುಬರುತ್ತೆ. ಯಾಕಂದರೆ ಅಕಸ್ಮಾತ್ ಏನಾದರೂ ಭಾರತದ ವಿರುದ್ಧ ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು, ಪಾಕಿಸ್ತಾನ ಭಾರತದ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಚೀನಾ ಮತ್ತೊಂದು ಕಡೆ ದಾಳಿ ಮಾಡೋಕ್ಕೆ ಬರುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಚೀನಾವು ಸಹ ತನ್ನ ಸರ್ವನಾಶಕ್ಕೆ ತಾನೇ ನಾಂದಿ ಆಡ್ದಂಗೆ ಆಗುತ್ತೆ. ಇದು ಈ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣವಾಗ್ಬೋದು. ಯಾಕಂದರೆ ಇತರ ರಾಷ್ಟ್ರಗಳು, ರಷ್ಯಾ ಚೀನಾ ನಡುವೆ ಉತ್ತಮ ಬಾಂಧವ್ಯ ಇದೆ. ಈ ಒಂದು ವಿಚಾರಕ್ಕೆ, ಭಾರತದ ಮೇಲೆ ಚೀನಾ ದಾಳಿ ಮಾಡುವ ವಿಚಾರಕ್ಕೆ ರಷ್ಯಾ ಒಪ್ಪಿಗೆಯನ್ನು ಸೂಚಿಸಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ. ಆದರೆ ಅದರ ಜೊತೆಗೆ ಈಗಾಗಲೇ ಟ್ರಂಪ್ ಅಧ್ಯಕ್ಷರಾದ ನಂತರ, ಅಮೆರಿಕ ಅಧ್ಯಕ್ಷರಾದ ನಂತರ ರಷ್ಯಾ ಮತ್ತು ಅಮೆರಿಕ ನಡುವೆ ಇದ್ದಂಥ ದೊಡ್ಡ ವೈಷಮ್ಯ ಎಲ್ಲೋ ಒಂದು ಕಡೆಗೆ ಕಡಿಮೆ ಆಗ್ತಾ ಇದೆ. ಆ ವೈಷಮ್ಯ ಕಡೆಗಾಗಿ ಸ್ನೇಹದ ಹಸ್ತವನ್ನು ಇಬ್ಬರು ನಾಯಕರು ಚಾಚಿಕೊಂಡಿದ್ದಾರೆ. ಈ ಹಂತದಲ್ಲಿ ಏನಾದರೂ ಚೀನಾ ಭಾರತವನ್ನು ಕೆಣಕಿ ಯುದ್ಧಕ್ಕೆ ಬಂದರೆ ಅಮೆರಿಕವೂ ಸಹ ಸಿಡಿದೇಳುತ್ತೆ. ಅಮೆರಿಕದ ಬೆಂಬಲವೂ ಸಹ ಭಾರತಕ್ಕೆ ಸಿಗುತ್ತೆ, ರಷ್ಯಾದ ಬೆಂಬಲ ಸಿಗುತ್ತೆ. ವಿಶ್ವದ ಹಲವು ರಾಷ್ಟ್ರಗಳ ಚೀನಾ ಅಂದರೆ ಜಪಾನ್ ಸಹ ಚೀನಾದ ವಿರುದ್ಧ ತಿರುಗಿ ಬೀಳುತ್ತೆ. ಹಾಗೆಯೇ ಯುರೋಪಿಯನ್ ರಾಷ್ಟ್ರಗಳು ಸಹ ಚೀನಾದ ವಿರುದ್ಧ ತಿರುಗಿ ಬೀಳ್ತವೆ. ಇಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅವಕ್ಕೂ ಸಹ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಇರಾನ್ ತನ್ನ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಧಾನ ಮಾತುಕತೆ ನಡೆಸಲು ಸಹ ಸಚಿವರನ್ನು ನೇಮಕ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ರೀತಿಯ ದ್ವೇಷಮಯ ವಾತಾವರಣ ನಿರ್ಮಾಣ ಆಗಬಾರ್ದು, ಇದರಿಂದ ವಿಶ್ವದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಅದೆಲ್ಲೋ ಒಂದು ಕಡೆಗೆ ಇರಾನ್ ಸಂಧಾನ ನಡೆಸಲು ಸಹ ಮುಂದಾಗಿದೆ. ಈ ಸಂಧಾನದ ಹಂತದಲ್ಲಿ ಚೀನಾ ಏನಾದರೂ ಭಾರತದ ವಿರುದ್ಧ ತಿರುಗಿ ಬೀಳುತ್ತೆ ಅಂತಂದರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಈ ಒಂದು ಪರಿಸ್ಥಿತಿಯಲ್ಲಿ ಚೀನಾ ಭಾರತದ ವಿರುದ್ಧ ತಿರುಗಿ ಬೀಳುತ್ತೆ ಅಂತಕ್ಕಂಥದ್ದು ಅಸಾಧ್ಯದ ಮಾತು. ಆದರೆ ಪಾಕಿಸ್ತಾನ ಭಾರತದ ನಡುವೆ ಈಗ ಉಂಟಾಗಿರ್ತಕ್ಕಂತಹ ಉದ್ವಿಗ್ನ ವಾತಾವರಣ ಏನಿದೆ, ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವ ನಾಯಕರು ಅಂದರೆ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಿ, ಆದರೆ ಎರಡೂ ರಾಷ್ಟ್ರಗಳು ಈ ರೀತಿಯ ಒಂದು ದೊಡ್ಡ ಮಟ್ಟದ ಯುದ್ಧೋನ್ಮಾದದಲ್ಲಿ ನಡೆದುಕೊಳ್ತಕ್ಕಂಥ ಸರಿಯಲ್ಲ ಅಂತಕ್ಕಂಥ ಸಂಧಾನದ ಮಾತುಕತೆಗಳಿಗೂ ಸಹ ಮುಂದಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಎರಡೂ ರಾಷ್ಟ್ರಗಳಿಗೂ ಸಹ ಇದು ಬೇಕಾಗಿಲ್ಲ, ಯುದ್ಧ ಬೇಕಾಗಿಲ್ಲ. ಆದರೆ ಪೈಶಾಚಿಕ ಕೃತ್ಯ ನಡೆಸ್ತಕ್ಕಂಥ ಭಯೋತ್ಪಾದಕರನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನಕ್ಕೆ
ಈ ಬಾರಿ ಆದರೂ ತಕ್ಕ ಪಾಠ ಕಲಿಸ್ಬೇಕು ಅಂತಕ್ಕಂಥದ್ದು ಭಾರತದ ನಿಲುವಾಗಿದೆ. ಅಂದರೆ ಪಾಕಿಸ್ತಾನ ಎಲ್ಲಿಯವರೆಗೆ ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡುತ್ತೋ ಅಲ್ಲಿಯವರೆಗೆ ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆ ಯಾವುದೇ ಸಂಧಾನ ಮಾತುಕತೆಯನ್ನು ನಡೆಸುವುದಿಲ್ಲ ಅನ್ನೋ ಒಂದು ದಿಟ್ಟ ನಿಲುವಿಗೂ ಸಹ ಬಂದಾಗಿದೆ. ಈಗಾಗಲೇ ಭಾರತ ಸರ್ವಸನ್ನದ್ಧವಾಗಿದೆ. ಯುದ್ಧ ನಡೆದರೆ ನಾನು ಯುದ್ಧ ಮಾಡಲು ಸಿದ್ಧ ಅನ್ನುವ ರೀತಿಯಲ್ಲಿ ಎಲ್ಲ ರೀತಿಯ ಸರ್ವಸನ್ನದ್ಧವಾಗಿದೆ. ಆದರೆ ಈ ಒಂದು ಯುದ್ಧ ದೊಡ್ಡ ಮಟ್ಟದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ. ಎಲ್ಲೋ ಒಂದು ಕಡೆಗೆ ಭಾರತ ಭಯೋತ್ಪಾದಕ ಶಿಬಿರಗಳನ್ನು ಅಷ್ಟೇ ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿ ನಡೆಸೋದಿರ್ಬೋದು, ಏರ್ ಸ್ಟ್ರೈಕ್ ನಡೆಸ್ಬೋದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ನಡೆಸ್ಬೋದು. ಇಂತಹ ದಾಳಿಗಳನ್ನು ನಡೆಸುವ ಮೂಲಕ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಯೋತ್ಪಾದಕ ಶಿಬಿರಗಳು ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಇರತಕ್ಕಂಥ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಸರ್, ಆಕ್ಚುಲಿ ಯುದ್ಧೋನ್ಮಾದ ಪರಿಸ್ಥಿತಿ ಈಗಾಗಲೇ ಉಲ್ಬಣಗೊಂಡಿದೆ ಸರ್. ಎರಡೂ ರಾಷ್ಟ್ರಗಳ ನಡುವೆ ಆ ರೀತಿಯ ಒಂದು ಗಡಿಭಾಗದಲ್ಲಿ ಸೇನೆಯ ತಯಾರಿಗಳನ್ನ ನೋಡ್ತಾ ಇದ್ರೆ ಮತ್ತು ಎರಡೂ ರಾಷ್ಟ್ರದ ಪ್ರಧಾನಿಗಳು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನ ನೋಡ್ತಾ ಇದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶ ಸಮೀಪಿಸಿದೆ ಅನ್ನುವಂತ ಒಂದು ಸುಳಿವಂತೂ ಸಿಗ್ತಾ ಇದೆ ಸರ್. ಹಾಗಾಗಿ ಯುದ್ಧದ ಸಂದರ್ಭದಲ್ಲಿ ಮಿಸೈಲ್ಗಳ ಬಳಕೆ ಆಗಿರ್ಬೋದು ಅಥವಾ ಸೇನೆಯ ಬಳಕೆ ಆಗಿರ್ಬೋದು ಅಥವಾ ಇನ್ನುಳಿದಂತೆ ಆರ್ಥಿಕವಾಗಿ ದೇಶಕ್ಕೆ ಒಂದಷ್ಟು ಹೊಡೆತಗಳು ಬೀಳ್ಬೋದು, ಈ ರೀತಿಯ ಒಂದಷ್ಟು ಪರಿಸ್ಥಿತಿಗಳು ಮತ್ತು ಅಣ್ವಸ್ತ್ರ ಬಳಕೆಗಳ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಸಹಜವಾಗಿ ಲೆಕ್ಕಾಚಾರ ಹಾಕಿ ನೋಡ್ಲೇಬೇಕಾಗತ್ತೆ. ಭಾರತ ಇವತ್ತು ವಿಶ್ವದಲ್ಲಿ 4ನೇ ಪ್ರಬಲ ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಬಲಿಷ್ಠ ಸೇನೆಯನ್ನು ಹೊಂದಿರುವಂತಹ ರಾಷ್ಟ್ರ ಆಗಿದೆ. ಸೊ ಹೀಗಾಗಿ ಒಂದು ವೇಳೆ ಯುದ್ಧ ನಡೆದೇ ಬಿಟ್ರೆ ಅದು ಭಯೋತ್ಪಾದಕರ ವಿರುದ್ಧ ಆದ್ರೆ ಓಕೆ, ಅಲ್ಪ ಮಟ್ಟದಲ್ಲಿ ನಾವು ಪಾರಾಗ್ತೀವಿ. ಅಕಸ್ಮಾತ್ ಏನಾದ್ರೂ ಭಯೋತ್ಪಾದಕರ ಕುಮ್ಮಕ್ಕಿನಿಂದ ಅಥವಾ ಭಯೋತ್ಪಾದಕರ ನೆರವಿಗೆ ಬಂದು ಪಾಕಿಸ್ತಾನ ಏನಾದ್ರೂ ಸೇಡಿನ ಒಂದು ಯುದ್ಧಕ್ಕೆ ಮುಂದಾದ್ರಂತೂ ಇಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ಅವಲೋಕಿಸಿ ನೋಡಬೇಕಾಗತ್ತೆ ಸರ್. ಆ ಬಗ್ಗೆ ನಿಮ್ಮ ಹತ್ರ ನಾನು ಮಾಹಿತಿಯನ್ನು ಪಡ್ಕೊಳ್ತೇನೆ. ಭಾರತದ ಬಳಿ ಇರತಕ್ಕಂತ ಅಣ್ವಸ್ತ್ರ ಅಥವಾ ಶಸ್ತ್ರಾಸ್ತ್ರಗಳ ಪ್ರಯೋಗ ಆದ್ರೆ ಭಾರತ ಈಗಾಗಲೇ ವಿಶ್ವದ 4ನೇ ಅತಿ ಬಲಿಷ್ಠ ಸೇನೆಯನ್ನ ಹೊಂದಿರುವಂತ ದೇಶ ಅನ್ನುವಂತ ಹೆಸರನ್ನ ಪಡೆದಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಉಗ್ರ ಚಟುವಟಿಕೆಯನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಭಾರತ ಈ ಎಲ್ಲ ಒಂದು ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಪ್ರಯೋಗ ಮಾಡಿದರೆ ದೇಶದ ಮಧ್ಯೆ ಯುದ್ಧ ಆದರೆ ಓಕೆ, ಬಟ್ ಉಗ್ರ ಚಟುವಟಿಕೆಯನ್ನು ಮಟ್ಟ ಹಾಕೋದಕ್ಕೆ ಇದೆಲ್ಲ ಪ್ರಯೋಗ ಆಗುತ್ತಾ? ಈ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಮತ್ತೆ ನಮ್ಮ ಪ್ರಧಾನ ಸಂಪಾದಕರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಈ ವಿಚಾರದಲ್ಲಿ ಮಾತಾಡೋದಾದ್ರೆ ಸರ್. ಎಸ್ ವಿಜಯ್, ಈಗ ಎರಡೂ ರಾಷ್ಟ್ರಗಳ ಬಳಿ ಅಣ್ವಸ್ತ್ರಗಳು ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಈಗ ಎರಡೂ ರಾಷ್ಟ್ರಗಳು ಸಹ ಅಣ್ವಸ್ತ್ರಗಳನ್ನು ಬಳಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆಗೆ ಎರಡೂ ದೇಶಗಳು ಸರ್ವನಾಶ ಆಗ್ತಕ್ಕಂಥದ್ದು ಎರಡು ಮಾತಿಲ್ಲ. ಇಲ್ಲಿ ನೋ ಫಸ್ಟ್ ಪಾಲಿಸಿ ಏನಿದೆ ಅಂತ ಇದೆ. ನಾನು ಯಾವುದೇ ಕಾರಣಕ್ಕೂ ಮೊದಲು ಅಣ್ವಸ್ತ್ರಗಳನ್ನು ಬಳಕೆ ಮಾಡಲ್ಲ ಅಂತೇಳಿ ಭಾರತ ಈಗಾಗಲೇ ಶಪಥವನ್ನು ಮಾಡಿದೆ. ಆದರೆ ಆಕಸ್ಮಿಕವಾಗಿ ಪಾಕಿಸ್ತಾನ ಏನಾದರೂ ಯುದ್ಧೋನ್ಮಾದದಿಂದ ಮುನ್ನುಗ್ಗಿ ಭಾರತದ ಮೇಲೆ ಯಾವುದೇ ರೀತಿಯ ದಾಳಿಯನ್ನು ಮಾಡಿದ್ರೆ ಭಾರತ ನೋ ಫಸ್ಟ್ ಪಾಲಿಸಿಯನ್ನು ಬದಲಾವಣೆ ಮಾಡ್ಕೊಳ್ಬೋದು. ಆ ಸಂದರ್ಭದಲ್ಲಿ ಅಣ್ವಸ್ತ್ರಗಳನ್ನು ಬಳಕೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಭಾರತದ ಬಳಿ ಇರ್ತಕ್ಕಂಥ ಅಣ್ವಸ್ತ್ರಗಳೇನಾದರೂ ಬಳಕೆ ಆದರೆ ಪಾಕಿಸ್ತಾನ ಕೇವಲ 2 ಗಂಟೆಯಲ್ಲಿ ಸರ್ವನಾಶ ಆಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಭಾರತ ಬರೀ ನೀವು ಹೇಳ್ದಂಗೆ ಒಂದು ಭಯೋತ್ಪಾದಕರನ್ನು ಮಟ್ಟ ಹಾಕೋಕೆ ಎಷ್ಟೋ 10,000 15,000 ಅಥವಾ 20,000 ಇದ್ದಾರ ಭಯೋತ್ಪಾದಕರು, ಇವರನ್ನು ಮಟ್ಟ ಹಾಕೋಕೆ ನಾವು ಸುಮಾರು 106 ಕೋಟಿ ಜನರನ್ನ ಬಲಿ ಕೊಡಬೇಕಾ ಅಂತಕ್ಕಂಥ ವಿಚಾರವೂ ಸಹ ಎಲ್ಲರ ಮುಂದೆ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈ ಹಂತದಲ್ಲಿ ಭಯೋತ್ಪಾದಕರನ್ನ ಮಟ್ಟ ಹಾಕಲು ಮಿನಿ ಸಮರ ನಡೀಬಹುದು. ಮಿನಿ ಸಮರ ನಡೆದ್ರೆ ಭಯೋತ್ಪಾದಕರ ಶಿಬಿರಗಳನ್ನೇ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿ ಆ ಭಯೋತ್ಪಾದಕರನ್ನ ಮಟ್ಟ ಹಾಕ್ಬೋದು. ಅದನ್ನು ಹೊರತುಪಡಿಸಿ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡ್ತಕ್ಕಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಅಂದರೆ ಇದರ ಜೊತೆಗೆ ಈ ಹಂತದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮುಂದಾಗ್ಬೋದು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಯುದ್ಧ ಬಹಳ ತೀವ್ರತೆಯಿಂದ ಕೂಡಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ತೀವ್ರತೆಯಿಂದ ಕೂಡಿರುತ್ತೆ ಅಂತಂದ್ರೆ ಅಣ್ವಸ್ತ್ರಗಳನ್ನು ಪ್ರಯೋಗಿಸುವ ಮಟ್ಟಕ್ಕೆ ಆ ಯುದ್ಧ ಇರಲ್ಲ. ಎಲ್ಲೋ ಒಂದು ಕಡೆಗೆ ಏರ್ ಸ್ಟ್ರೈಕ್ ಆಗ್ತಕ್ಕಂಥದ್ದು, ಮಿಸೈಲ್ಗಳನ್ನು ಪ್ರಯೋಗಿಸ್ತಕ್ಕಂಥದ್ದು, ಇಂಥ ಸಿಡಿತಲೆಗಳನ್ನು ಪ್ರಯೋಗಿಸಿ ಸೇನೆಯನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸಗಳು ಆಗ್ಬೋದು. ಅದನ್ನು ಹೊರತುಪಡಿಸಿ ಪೂರ್ಣ ಪ್ರಮಾಣದ ಯುದ್ಧ ನಡೀತದೆ ಅಂತಕ್ಕಂಥದ್ದು ಕಡಿಮೆ. ಆಕಸ್ಮಿಕವಾಗಿ ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಯಿತು ಅಂದರೆ ಇದೆಲ್ಲೋ ಒಂದು ಕಡೆಗೆ 3ನೇ ಮಹಾಯುದ್ಧ
ಮಹಾಯುದ್ಧ ಆರಂಭ ಆಯಿತು ಅಂತಾನೆ ಅರ್ಥ. ವಿಶ್ವದ ಹಲವು ರಾಷ್ಟ್ರಗಳು 2 ರಾಷ್ಟ್ರಗಳ ಬೆಂಬಲಕ್ಕೆ ಡಿವೈಡ್ ಆಗಿ ನಿಂತ್ಕೊಳ್ಬಹುದು. ಆ ಸಂದರ್ಭದಲ್ಲಿ ವಿಶ್ವದ 3ನೇ ಮಹಾಯುದ್ಧ ಯಾವ ಹಂತಕ್ಕೆ ತಲುಪುತ್ತೆ ಅಂತಾನು ಹೇಳಕ್ಕಾಗತ್ತೆ. ಈಗಾಗಲೇ ವಿಶ್ವದಲ್ಲಿ ಕಳೆದ 5 ವರ್ಷಗಳಿಂದ ದೊಡ್ಡ ಮಟ್ಟದ ಪಾಠವನ್ನು ಕಲಿತಿರ್ತಕ್ಕಂಥ ನೋಡಿರ್ಬೋದು ನಾವು. ಉಕ್ರೇನ್ ಯುದ್ಧ ಇರ್ಬೋದು, ಅಥವಾ ನಾವು ಏನು ಇಸ್ರೇಲ್ ಹಮಾಸ್ ವಿರುದ್ಧದ ಯುದ್ಧ ಇರ್ಬೋದು, ಇವೆಲ್ಲವೂ ಸಹ ವಿಶ್ವಕ್ಕೆ ಒಂದು ಪಾಠವಾಗಿ ಪರಿಣಮಿಸಿದೆ. ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಇವತ್ತಿಗೂ ಸಹ ನಿಲ್ತಾ ಇಲ್ಲ. ಸಾವಿರಾರು ಜನರು ಪ್ರಾಣ ತೆತ್ತಿದ್ದಾರೆ, ಸಾವಿರಾರು ನಾಗರಿಕರು ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಇಂತಹ ಒಂದು ಕಣ್ಣ ಮುಂದೆ ಇರ್ತಕ್ಕಂಥ ಪಾಠಗಳನ್ನು ನೋಡಿದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆ ಮಟ್ಟದ ಯುದ್ಧ ನಡಿಬಾರದು ಅಂತಕ್ಕಂಥದ್ದೇ ಎಲ್ಲರ ಆರೈಕೆಯಾಗಿದೆ. ಆದರೆ ಭಯೋತ್ಪಾದಕರ ಶಿಬಿರಗಳನ್ನು ಸರ್ವನಾಶ ಮಾಡಲೇಬೇಕು, ಭಯೋತ್ಪಾದಕರು ಸರ್ವನಾಶ ಆಗಲೇಬೇಕು. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀಬಹುದು. ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತದ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥ ಕಾರ್ಯಾಚರಣೆಯೂ ಸಹ ನಡೀಬಹುದು. ಇನ್ನು ಭಾರತದ ಬಳಿ ನಾವು ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡ್ರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ವಿಶ್ವದಲ್ಲಿ 4ನೇ ಬಲಿಷ್ಠ ಸೇನೆಯನ್ನು ಹೊಂದಿರತಕ್ಕಂಥ ಭಾರತ ತನ್ನ ದೇಶವನ್ನ ರಕ್ಷಣೆ ಮಾಡಿಕೊಳ್ಳಲು ಎಲ್ಲಾ ರೀತಿಯ ಆಧುನಿಕ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿರ್ತಕ್ಕಂಥದ್ದು ಇದೆ. ಈಗಾಗಲೇ ನಮ್ಮ ಬಳಿ 400 ಟ್ರಯಾಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಹ ಇದೆ. ಅಂದ್ರೆ ಏನಾದ್ರೂ ಪಾಕಿಸ್ತಾನ ಯಾವುದೇ ಮಿಸೈಲ್ಗಳನ್ನ ಪ್ರಯೋಗ ಮಾಡಿದ್ರು ಅದನ್ನ ಆಕಾಶದಲ್ಲೇ ಒಡೆದು ಉರುಳಿಸ್ತಕ್ಕಂತಹ ಶಕ್ತಿ ಭಾರತಕ್ಕೆ ಇದೆ. ಅದನ್ನ ನಾವು ಸಹ ಗಮನಿಸಬಹುದು. ಹಾಗೇನೆ ಸುಮಾರು 40,000 ಕೋಟಿ ವೆಚ್ಚದಲ್ಲಿ ರಷ್ಯಾದಿಂದ ಇಂತಹ ಒಂದು ತಂತ್ರಜ್ಞಾನವನ್ನ ಖರೀದಿಸಿ ಈಗಾಗಲೇ ಭಾರತ ಅದನ್ನು ಅಳವಡಿಸಿಕೊಂಡಿದೆ. ಭಾರತ ರಕ್ಷಣೆಗೆ ಮುಂದಾಗಿದೆ. ಹಾಗೇನೆ ರಫೇಲ್ ಫೈಟರ್ ಜೆಟ್ಗಳು ಸಹ ಇರ್ತಕ್ಕಂಥದ್ದು. ರಫೇಲ್ ಫೈಟರ್ ಜೆಟ್ಗಳು ವಿಶ್ವದಲ್ಲೇ ಅತ್ಯಾಧುನಿಕ ಫೈಟರ್ ಜೆಟ್ಗಳಾಗಿವೆ. ಇಂತಹ ಜೆಟ್ಗಳನ್ನು ಹೊಂದಿರತಕ್ಕಂಥದ್ದು ಭಾರತವನ್ನು ನಾವು ಗಮನಿಸ್ತೇವೆ. ಪಾಕಿಸ್ತಾನದ ಬಳಿ ಇರ್ತಕ್ಕಂಥ ಯುದ್ಧ ನೌಕೆಗಳಿಗಿಂತ 2 ಪಟ್ಟು ಯುದ್ಧ ನೌಕೆಗಳು ಭಾರತದ ಬಳಿ ಇದೆ. ಹಾಗೇನೆ ಸರ್, ಇತ್ತೀಚೆಗೆ ಭಾರತ ಯುದ್ಧದ ಉಪಕರಣಗಳನ್ನ ಭಾರತ ಸ್ವತಃ ತಾನೇ ಉತ್ಪತ್ತಿಯನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ತಾನೇ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಅಗ್ರಸ್ಥಾನದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಪೃಥ್ವಿ, ಅಗ್ನಿ, ಬ್ರಹ್ಮೋಸ್ ಇವೆಲ್ಲ ಭಾರತದ ಸ್ವಂತ ಉತ್ಪಾದನಾ ಆಗಿರ್ತಕ್ಕಂಥ ಏನು ಮಿಸೈಲ್ಗಳು. ಹೀಗಾಗಿ ಮೊದಲು ನಮ್ಮ ದೇಶದ ಮಿಸೈಲ್ಗಳನ್ನೇ ಬಳಸುವ ಸಾಧ್ಯತೆ ಇರುತ್ತಾ ಅಂತ ಇಂಥ ಟೈಮಲ್ಲಿ ನಾನೊಂದು ಕ್ಯೂರಿಯಸ್ ಅಲ್ಲಿ ಕೇಳ್ತಾ ಇದ್ದೀನಿ ಸರ್. ಇಲ್ಲ ವಿಜಯ್, ಈಗ ಒಂದು ಭಾರತ ಇವಾಗಲೂ ಸಹ ಶಾಂತಿಯುತ ರಾಷ್ಟ್ರನೇ. ಭಾರತ ಶಾಂತಿಯನ್ನೇ ಬಯಸ್ತಕ್ಕಂಥ ರಾಷ್ಟ್ರ. ಯಾವತ್ತೂ ಸಹ ನಾವು ಯುದ್ಧ ಮಾಡಬೇಕು ಅಂತ ಹೇಳಿ ಎಲ್ಲಿಯೂ ಸಹ ಬಯಸಿಲ್ಲ. ಆದರೆ ಭಯೋತ್ಪಾದಕರು ನಡೆಸಿದಂತಹ ಪೈಶಾಚಿಕ ಕೃತ್ಯ ಇಡೀ ಭಾರತೀಯ ನಾಗರಿಕರ ರಕ್ತವನ್ನು ಕುದಿಯುವಂತೆ ಮಾಡಿದೆ. ಈ ಕಾರಣಕ್ಕಾಗಿ ಸರ್ಕಾರ ಹೇಗಾದರೂ ಮಾಡಿ ನಾವು ಈ ಭಯೋತ್ಪಾದಕರನ್ನ ಮಟ್ಟ ಹಾಕಲೇಬೇಕು ಅಂತ ಹೇಳಿ ಈಗಾಗಲೇ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡು ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕಿಸ್ತಾನವನ್ನು ಕಟ್ಟಿ ಹಾಕುವತಕ್ಕಂಥ ಕೆಲಸವನ್ನ ಮಾಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ಈಗಾಗಲೇ ಬಹಳ ನಡುಕ ಉಂಟಾಗಿದೆ ಅಂತ ಹೇಳ್ಬೋದು. ಇಂಡಸ್ ನದಿಯ ನೀರನ್ನ ಸ್ಥಗಿತಗೊಳಿಸ್ಬಿಟ್ರೆ ಇಡೀ ಪಾಕಿಸ್ತಾನದ ಹೃದಯ ಭಾಗವೇ ನಿಂತೋದಂಗೆ ಆಗುತ್ತೆ. ಇಡೀ ಪಾಕಿಸ್ತಾನಕ್ಕೆ ಹೃದಯ ಭಾಗ ಆಗಿರ್ತಕ್ಕಂಥ ಇದು. ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆಗೆ ಇಂಡಸ್ ಈ ರಾಜತಾಂತ್ರಿಕ ಕ್ರಮಗಳ ಮೂಲಕವೇ ಪಾಕಿಸ್ತಾನವನ್ನ ವಿಶ್ವದ ಮುಂದೆ ಅದರ ಬಟಾಬಯಲು ಮಾಡ್ತಕ್ಕಂಥ ಅದರ ಬಣ್ಣವನ್ನ ಬಟಾಬಯಲು ಮಾಡ್ತಕ್ಕಂಥ ಕೆಲಸಕ್ಕೆ ಭಾರತ ಮುಂದಾಗುತ್ತೆ ಹೊರತು ಸದ್ಯದ ಮಟ್ಟಿಗೆ ಪೂರ್ಣ ಪ್ರಮಾಣದ ಯುದ್ಧ ನಡೀತಕ್ಕಂಥದ್ದು ಕಡಿಮೆನೆ ಅಂತಾನೆ ಹೇಳ್ಬೇಕು ವಿಜಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ, ಯಾವ ರೀತಿ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಅಂತ.